ನನ್ನ ಹೆಸರು ಲೀಲಾವತಿ ಅಂತ. ನಾನು ಶಾಂಪುರ ಗ್ರಾಮದಲ್ಲಿದ್ದೀನಿ. ಅಮ್ಮನ ಇಲ್ಲಿ 23 ವರ್ಷದಿಂದ ನೆಲೆಸಿದ್ದಾಳೆ. ಸರ್ವಸಿದ್ಧಿ ಮಹಾಕಾಳಿ ಏಕಾಂಬ ಅಂತ. ಈ ಅಮ್ಮನು 3 ರೀತಿಯಲ್ಲಿದ್ದಾಳೆ: ಮಹಾಕಾಳಿ, ಮಹಾಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಮಾತೆಯಾಗಿ 3 ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾಳೆ. ನಾನು ಸುಮಾರು ವರ್ಷದಿಂದನೂ ನಾನು ಅಮ್ಮನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಎಲ್ಲ ಕಷ್ಟಗಳು ನನಗೆ ಪರಿಹಾರ ಆಗಿದ್ದಾವೆ. ಇಲ್ಲಿ ಯಾರೇ ಬಂದ್ರೂ ಯಾವುದೇ ರೀತಿ ಸಂಕೋಚ ಇಲ್ಲದೆ ಅವರೇ ಪೂಜೆ ಮಾಡಿಸ್ಕೊಂಡು ನೆಮ್ಮದಿಯಿಂದ ಕುತ್ಕೊಂಡು ಹೋಗ್ಬೋದು. ಆದ್ರೂ ಇಲ್ಲಿ ಯಾರಿಗೂ ಯಾವುದೇ ರೀತಿ ನಾವು ಭೇದ ಭಾವ ಅನ್ನೋದಿಲ್ಲ, ನಾವು ಅವರು ಇವರು ಅನ್ನೋದಿಲ್ಲ, ಬಡವ ಶ್ರೀಮಂತ ಅನ್ನೋದಿಲ್ಲ. ತಾಯಿ ಎಲ್ಲರಿಗೂ ಒಂದೇ ರೀತಿ ಇದು ಮಾಡ್ತಾಳೆ. ಮಕ್ಕಳಾಗದೇ ಇರೋರು ಮಕ್ಕಳು, ಮದುವೆ ಆಗದೇ ಇರೋರು ಮದುವೆ, ಆರೋಗ್ಯ ತುಂಬ ಸಮಸ್ಯೆಯಿಂದ ಬೆಳೀತಾ ಇರೋರಿಗೆ ಆರೋಗ್ಯ ಸಮಸ್ಯೆಯಿಂದ ಪಾರು ಮಾಡಿದ್ದಾಳೆ. ನಮಗೂ ತುಂಬ ಆರೋಗ್ಯ ಸಮಸ್ಯೆ ಇತ್ತು, ಅದೆಲ್ಲ ಪಾರು ಮಾಡಿದ್ದಾಳೆ. ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಾಳೆ. ನನಗೂ ಮನೆಯಲ್ಲಿ ಶಾಂತಿ ನೆಮ್ಮದಿ ಕೊಟ್ಟಿದ್ದಾಳೆ. ನಾನು ಅಮ್ಮನ ಸೇವಕಿ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದೇ ರೀತಿ ನಾವು ವರ್ಷವೂ ಇಲ್ಲಿ ಪೂಜೆ ಮಾಡ್ಕೊಂಡ್ಬರ್ತಾ ಇದ್ದೀವಿ ಮೇ ತಿಂಗಳಲ್ಲಿ. ಅದೇ ರೀತಿ ಈ ವರ್ಷವೂ ನಾವು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಎಲ್ರಿಗೂ ಕೇಳ್ಕೊಳ್ಳೋದೊಂದೇ, ತಾಯಿ ಕೃಪೆಗೆ ಪಾತ್ರರಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ.